this is Dr. Samyukta from Ayush Hospital, Bangalore, fertility specialist and gynec laparoscopic surgeon. ಸೊ ಇವತ್ತಿನ ನಮ್ಮ ಫಿಮೇಲ್ ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮಲ್ಲಿ ಪ್ರಿಕಾಷಿಯಸ್ ಪ್ಯೂಬರ್ಟಿ ಬಗ್ಗೆ ಒಂದು ಚಿಕ್ಕ ಮಾಹಿತಿ. ಪ್ರಿಕಾಷಿಯಸ್ ಪ್ಯೂಬರ್ಟಿ ಅಂದರೆ ನಮಗೆ ದೇಹದಲ್ಲಿ ಯೂಶ್ವಲಿ ಬಯಾಲಜಿಕಲ್ ಕ್ಲಾಕ್ ಅಂತ ಒಂದು ಇರುತ್ತೆ. ಅದು ಒಂದು 11 to 12 years ಮೇಲೆ ಆದಮೇಲೆ ಇಟ್ ವಿಲ್ ಲೀಡ್ ಟು ಸಮ್ ಪ್ಯೂಬರ್ಟಲ್ ಚೇಂಜಸ್. ಸೊ ಯಾವಾಗ ಈ ಬಯಾಲಜಿಕಲ್ ಕ್ಲಾಕ್ ದ ಫಿಸಿಯೋಲಾಜಿಕಲ್ ಹಾರ್ಮೋನಲ್ ಚೇಂಜಸ್ ಅದು ಜಲ್ದಿನೇ ಆಗುತ್ತೋ ಅದನ್ನು ಪ್ರಿಕಾಷಿಯಸ್ ಪ್ಯೂಬರ್ಟಿ ಅಂತ ಹೇಳ್ತೀವಿ. ಅದಕ್ಕೆ ಏಜ್ ಕಟ್ ಆಫ್ ಬಂದು 8 to 9 years or 10 yearsಗೆಲ್ಲನೂ ಹೆಣ್ಮಕ್ಳಲ್ಲಿ ಪೀರಿಯಡ್ಸ್ ಮುಟ್ಟು ಕಾಣಿಸ್ಕೊಳ್ಳೋದು ಆ್ಯಂಡ್ ಗಂಡು ಮಕ್ಕಳಲ್ಲಿ ಮುಸ್ಟ್ಯಾಚ್ ಬರೋದು ಆಗಲಿ ಇಲ್ಲ ಪ್ರಿಮೆಚೂರ್ ವೇ ಆಫ್ ಏನಾದರೂ ಎಜಾಕ್ಯುಲೇಷನ್ಸ್ ಆಲ್ ಹಾರ್ಮೋನ್ಸ್ ಚೇಂಜಸ್ ಕಂಡುಬರೋದೇ ಆಗಲಿ ಇರುತ್ತೆ ಬಾಯ್ಸಲ್ಲಿ. ಸೊ ವೆನ್ ಇಟ್ ಇಸ್ ನಾಟ್ ಇನ್ ನಾರ್ಮಲ್ ಏಜ್ ಕಟ್ ಆಫ್ ಜಲ್ದಿನೇ ಯಾವಾಗ ಆಗುತ್ತೋ ಅದನ್ನು ಪ್ರಿಕಾಷಿಯಸ್ ಪ್ಯೂಬರ್ಟಿ ಅಂತ ಹೇಳ್ತೀವಿ. ಇದರದ್ದು ಕಾಸಸ್ ಮೂಲ ಕಾರಣ ಅಂತ ಹೇಳಿದ್ರೆ, ಸೊ ವಾಟ್ ಐಮ್ ಗೋಯಿಂಗ್ ಟು ಟೆಲ್ ಇನ್ ದಿಸ್ ವಿಡಿಯೋ ಇಸ್ ಲೈಕ್ ಪ್ರಿಕಾಷಿಯಸ್ ಪ್ಯೂಬರ್ಟಿಗೆ ಏನೇನೆಲ್ಲ ಕಾಸಸ್ ಇರ್ಬೋದು, ಅದನ್ನು ನಾವು ಹೇಗೆ ಚೇಂಜ್ ಮಾಡಲಿಕ್ಕೆ ಟ್ರೈ ಮಾಡ್ಬೋದು ಆ್ಯಂಡ್ ಪ್ರಿಕಾಷನ್ಸ್ ಏನೇನೆಲ್ಲ ತೊಗೊಬೇಕು, ಬೈ ಚಾನ್ಸ್ ಆಗೋದ್ರೆ ಅದನ್ನು ಮ್ಯಾನೇಜ್ ಮಾಡೋದು ಹೇಗೆ ಆ್ಯಂಡ್ ಫ್ಯೂಚರ್ ಪ್ಲ್ಯಾನಿಂಗ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿ. ಸೊ ದ ಫಸ್ಟ್ ಥಿಂಗ್, ಇದಕ್ಕೆ ಕಾಸಸ್ ಏನು? ಕಾಸ್ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕಾಸ್ ಇಟ್ ಸ್ಟಾರ್ಟ್ಸ್ ಫ್ರಮ್ ದ ಪ್ರೆಗ್ನೆನ್ಸಿ. ಫೀಮೇಲ್ಸ್ ಬಿಫೋರ್ ಪ್ಲ್ಯಾನಿಂಗ್ ಫಾರ್ ಪ್ರೆಗ್ನೆನ್ಸಿ ಹ್ಯಾಸ್ ಟು ಸ್ಕ್ರೀನ್ ದೆಮ್ಸೆಲ್ಫ್ ವೆದರ್ ಅವ್ರಿಗೇನಾದರೂ ಶುಗರ್ಸ್ ಏನಾದರೂ ಇದೆಯಾ, ಥೈರಾಯ್ಡ್ ಡಿಸಾರ್ಡರ್ಸ್ ಇಲ್ಲ ತುಂಬ ಜಾಸ್ತಿ ಏನು ಬೇರೆ ಏನಾದರೂ ಡಿಸಾರ್ಡರ್ಸ್ ಏನಾದರೂ ಇದೆಯಾ ಅನ್ನೋದನ್ನೆಲ್ಲ ಸ್ಕ್ರೀನ್ ಮಾಡಿಕೊಂಡು ಅದನ್ನು ಕರೆಕ್ಟ್ ರೀತಿಯಲ್ಲಿ ಮ್ಯಾನೇಜ್ ಮಾಡಿಕೊಂಡು ಅದಾದಮೇಲೆ ಪ್ರೆಗ್ನೆನ್ಸಿ ಆಗಬೇಕು. ಬಿಕಾಸ್ ಇಂಡಿಯಾ ಇಸ್ ಅ ಡಯಾಬಿಟಿಕ್ ಕ್ಯಾಪಿಟಲ್. ಸೊ ಸುಮಾರು ಜನಕ್ಕೆ ಶುಗರ್ಸ್ ಇದ್ರೇನೂ ಅವ್ರಿಗೆ ಗೊತ್ತಾಗಲ್ಲ. ಅವಾಗ ಏನಾಗುತ್ತೆ, ಸೊ ದಿಸ್ ಆನ್ ಆಲ್ ಇಂಪ್ಯಾಕ್ಟ್ ವಾಟ್ ಎವರ್ ಪ್ರೆಗ್ನೆಂಟ್ ಲೇಡಿ ವಿಲ್ ಬಿ ಅಂಡರ್ಗೋಯಿಂಗ್, ಇಟ್ ವಿಲ್ ಬಿ ಹ್ಯಾವಿಂಗ್ ಅನ್ ಇಂಪ್ಯಾಕ್ಟ್ ಆನ್ ದ ಫೀಟಸ್ ಆಲ್ಸೋ. ಸೊ ಮಗುಗೆ ತಾಯಿ ಗರ್ಭಾಶಯದಲ್ಲಿ ಇರುವಾಗಲೇ ಈ ಎಫೆಕ್ಟ್ಸ್ ಎಲ್ಲನೂ ಇರುತ್ತೆ. ಆ್ಯಂಡ್ before a female tries for the pregnancy, try to just optimize your weight also. So whatever the genetics and the genes you give, it will be transmitted to the fetus also. So but some things are not under our control, but some things are under our control. ಸೊ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ನೀವು ಕರೆಕ್ಟ್ ರೀತಿಯಲ್ಲಿ ಚೆಕ್ ಮಾಡಿಕೊಂಡು ಟೈಟ್ರೇಟ್ ಮಾಡಿಕೊಂಡು ವಾಟ್ ಎವರ್ ಇಟ್ ಇಸ್ ದೇರ್ ಯು ಹ್ಯಾವ್ ಟು ಜಸ್ಟ್ ಟ್ರೈ ಟು ಬ್ಯಾಲೆನ್ಸ್ ಇಟ್ ಆ್ಯಂಡ್ ದೆನ್ ಪ್ಲ್ಯಾನ್ ಫಾರ್ ಅ ಪ್ರೆಗ್ನೆನ್ಸಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ವಾಟ್ ಐ ಆಮ್ ಟೆಲ್ಲಿಂಗ್ ಇಸ್ baby maternal whatever the connection is there, it's a very huge way of connection. Whatever the mother status of health conditions during her pregnancy, it do matters a lot for the fetus also. Okay, healthy mother and healthy baby anta heltivalla, so it's like that. So it's very much important. So the obesity, childhood obesity, which is the most commonest cause for this precocious puberty, comes ಅಂದರೆ ರೂಟ್ ಕಾಸ್ ಇಲ್ಲಿಂದನೇ ಬರುತ್ತೆ. ಸೊ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋಕ್ಕೆ ಮುಂಚೆನೇ ದ ಮದರ್ ಶುಡ್ ಹ್ಯಾವ್ ಅಂಡರ್ಗಾನ್ or the female should have undergone certain screening tests and make sure that her health condition is fine to carry on it. Okay, especially sugars and thyroids and her BP checks and all. The basic test, you have to just undergo and set it right in agirli whatever disorders, medical disorders it can be there. You try to maintain it in a proper way. So ups and downs irbaardu. So whatever, see, if there is hyperglycemia shoot up agutte, correct drugs togonta illa and baby has ended up in having higher birth weight ಅಂತ, ಇಟ್ಸ್ ಅ ಬಿಗ್ ಬೇಬಿ ಅಂತ ಇಟ್ಕೊಳ್ಳಿ ಹುಟ್ಟೋವಾಗಲೇ. ಸೊ ಒಬಿಸಿಟಿ ಸ್ಟಾರ್ಟ್ಸ್ ಫ್ರಮ್ ದೇರ್. ಸೊ ಚೈಲ್ಡ್ಹುಡ್ ಒಬಿಸಿಟಿನ ಹೇಗೆ ಟಾರ್ಗೆಟ್ ಮಾಡೋದು ನಾವೀಗ? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ಇವಾಗ ನಮ್ಮದು ಲೈಫ್ ಸ್ಟೈಲ್ ಎಲ್ಲನೂ ಫಾಸ್ಟ್ ಎಲ್ಲನೂ ಫಾಸ್ಟ್ ಆಗಬೇಕು. ಅದಕ್ಕೆ ಏನು ಮಾಡ್ತಾರೆ ಅಂತ ಎಲ್ಲ ಫಾಸ್ಟ್ ಫುಡ್ಸ್, ಈವನ್ ಫಾರ್ ಸ್ಕೂಲ್ ಆಲ್ಸೋ ದೇ ಪುಟ್ ಆಲ್ ಸಾರ್ಟ್ಸ್ ಆಫ್ ಫಾಸ್ಟ್ ಫುಡ್ ಐಟಮ್ಸ್ ಆ್ಯಂಡ್ ನಮ್ಮ ಡೈಲಿ ಫುಡ್ ಪ್ಯಾಟರ್ನಲ್ಲೂ ತುಂಬ ಫಾಸ್ಟ್ ಫುಡ್ಸ್ ಆ್ಯಂಡ್ ಜಂಕ್ ಫುಡ್ಸ್ ಇರುತ್ತೆ. ಸೊ ಟ್ರೈ ಟು ಅವಾಯ್ಡ್ ಆಲ್ ದಿಸ್ ಥಿಂಗ್ಸ್ ಇನ್ ಆಲ್. ಆ್ಯಂಡ್ ನಾನ್ ವೆಜ್ ಕೊಡೋ ಟೈಮಲ್ಲಿ ಸಿ ಟು ದ್ಯಾಟ್ ಲೈಕ್ ಈ ಸ್ಟೀರಾಯ್ಡ್ ಇಂಡ್ಯೂಸ್ಡ್ ಆರ್ ಆ್ಯಂಟಿಬಯೋಟಿಕ್ ಇಂಡ್ಯೂಸ್ಡ್ ನಾನ್ ವೆಜ್ ಕೊಡ್ದಿರ ಆರ್ಗ್ಯಾನಿಕ್ ಬೇಸ್ಡ್ ನಾನ್ ವೆಜ್ ಕೊಡಲಿಕ್ಕೆ ಟ್ರೈ ಮಾಡಿ. ಆದಷ್ಟು ಸ್ವಲ್ಪ ಕಡಿಮೆನೇ ಕೊಡಿ. ಸೊ ಯು ಹ್ಯಾವ್ ಟು ಟೇಕ್ ಪ್ರಿಕಾಷನ್ಸ್ ಇನ್ ಆಲ್ ದೀಸ್ ಥಿಂಗ್ಸ್. ಆ್ಯಂಡ್ ಇನ್ನೊಂದು ಏನಂದರೆ,
ಮೊಬೈಲ್ ಕೈಯಲ್ಲಿ ಕೊಟ್ಬಿಟ್ಟು ಮಕ್ಕಳಿಗೆ ಈಸಿ ವೇಯಲ್ಲಿ ಊಟ ಮಾಡಿಸೋದು ಇವಾಗೆಲ್ಲ. ಸೊ ದ ಪ್ರಿವಿಯಸ್ ವೇ ಆಫ್ ಫೀಡಿಂಗ್ ದ ಕಿಡ್ ಲೈಕ್ ಅಲ್ಲೂ ಇಲ್ಲೂ ಓಡಾಡಿಸ್ಕೊಂಡು ಹೋಗಿ ಬಾಯಲ್ಲಿಡೋದು ಒಂದು ಮೆಥಡೇ ಇಲ್ಲ. ಇವಾಗ ಎಲ್ಲರೂ ಕೈಯಲ್ಲಿ ಮೊಬೈಲ್ ಕೊಟ್ಬಿಡೋದು, ಒಂದು ಹತ್ರ ಕೂರಿಸ್ಬಿಡೋದು, ಅವರು ಬಟ್ಲಲ್ಲಿ ಎಷ್ಟು ತೊಗೊಂಬಂದಿರ್ತಾರೋ ಅದನ್ನು ಫುಲ್ಲುನು ಮಗು ಹೊಟ್ಟೆಯಲ್ಲಿ ಹಾಕ್ಬಿಡೋದು. ಸೊ ಅವಾಗ ಏನಾಗುತ್ತೆ, ಮಗು ಗೊತ್ತಾಗಲ್ಲ ಎಷ್ಟು ಊಟ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ಸೊ ಯು ವಿಲ್ ಬಿ ವೆರಿ ಹ್ಯಾಪಿ, ದ ಮದರ್ ವಿಲ್ ಬಿ ವೆರಿ ಹ್ಯಾಪಿ, ಓ ಮೈ ಚೈಲ್ಡ್ ಹ್ಯಾಡ್ ದ ಫುಲ್ ಬೌಲ್ ಅಂತ. ಬಟ್ ಯು ಆರ್ ಓವರ್ ಫೀಡಿಂಗ್ ದ ಚೈಲ್ಡ್. ಸೊ ಟ್ರೈ ಟು ಜಸ್ಟ್ ಗಿವ್ ಇಟ್ ಇನ್ ಅ ನ್ಯಾಚುರಲ್ ವೇ. ಡೋಂಟ್ ಗಿವ್ ಮೊಬೈಲ್ಸ್ ವೆನ್ ಯು ಆರ್ ಫೀಡಿಂಗ್. ಇನ್ನೊಂದು ಸ್ಕ್ರೀನ್ ಟೈಮ್ ಆಲ್ಸೋ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಇವಾಗೆಲ್ಲ ಟೆಕ್ನಾಲಜಿ it's in a way where we have to just accept some of the newer technologies, but it has to be accepted in a right way. And schools-allೂ ಸಹ ಇವಾಗ ಟ್ಯಾಬ್ಸೇ ಆಗಲಿ ಇಲ್ಲ ಕಂಪ್ಯೂಟರ್ಸ್ ಬಗ್ಗೆ ಇದೇ ಆಗಲಿ, so there is a compulsion that everybody has to accept the technology, but it has to be taken in a proper way. So you have to tell your kid like when they are using their mobiles and what time they are using, such that they don't get addicted to the mobiles or whatever the gadgets you give to them, and they start sitting at one place, and ಏನಾಗುತ್ತೆ ಅಂದರೆ ಅವ್ರದ್ದು ಫಿಸಿಕಲ್ ಆ್ಯಕ್ಟಿವಿಟಿನೇ they will try to avoid. And you people also, like parents also will be like, okay, my kid or son or whoever is there, they are all safe, they are just doing their some study part ಅಂತ ಹೇಳ್ಬಿಟ್ಟು even you will be on some misconception. So try to avoid the unnecessary screen time and avoid giving gadgets to the kids. So the sedentary lifestyle ಅನ್ನೋದು ಸ್ವಲ್ಪ ಆದರೂ ಪ್ರಿವೆಂಟ್ ಮಾಡಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಲೈಕ್ try to put them in some ವೇ ಆಫ್ ಪ್ಲೇ ಆರ್ ಫಿಸಿಕಲ್ ಆ್ಯಕ್ಟಿವಿಟಿ ಸ್ವಲ್ಪ ಜಾಸ್ತಿ ಆಗೋ ಥರ ಯಾವುದಾದ್ರೂ ಒಂದು ಆ್ಯಕ್ಟಿವಿಟೀಸಲ್ಲಿ ಹಾಕೋದೇ ಆಗಲಿ, ಇಲ್ಲ ಮ್ಯೂಸಿಕ್, ಡ್ಯಾನ್ಸ್, ಸಮ್ ರೆಕ್ರಿಯೇಷನಲ್ ಆ್ಯಕ್ಟಿವಿಟೀಸ್ ವೇರ್ ದೇ ಡೋಂಟ್ ಟ್ರೈ ಟು ಯುಟಿಲೈಸ್ ದೇರ್ ಬ್ರೈನ್ ಇನ್ ಅ ರಾಂಗ್ ವೇ, in a wrong sense, because they'll be under their hormone control. Say precocious puberty ಅಲ್ಲಿ not only their structural changes like say early breast development ಕಾಣಿಸ್ಬೋದು, ಬಾಯ್ಸ್ ಅಲ್ಲಿ ವಾಯ್ಸ್ ಚೇಂಜ್ ಆ್ಯಂಡ್ ಮುಸ್ಟಾಚ್ ಬರೋದು, ಇಲ್ಲ ಹೇರ್ ಗ್ರೋತ್ ಬರೋದು. So this and all will be there. Not only the body changes, their brain also, they will be having hormonal changes. Because of that only we are able to see the ಬಾಡಿ ಚೇಂಜಸ್ ಅಂತ ಹೇಳ್ಬೋದು. ಸೊ ಆ ಬ್ರೈನಲ್ಲಿ ನಡೀತಾ ಇರೋ ಒಂದು ಚೇಂಜಸ್ನ ನಾವೆಲ್ಲ ತಡೆಯೋಕ್ಕಾಗಲ್ಲ. ಸೊ ವೆನ್ ದೆರ್ ಇಸ್ ಎನ್ ಡೋಪಮೈನ್ ರಶ್ ಆರ್ ವಾಟ್ ಎವರ್ ಇಟ್ ಇಸ್ ದೇರ್, ವಾಟ್ ಈಸ್ ಹ್ಯಾಪನಿಂಗ್ ಡ್ಯೂರಿಂಗ್ ದ ಪ್ಯೂಬರ್ಟಿ ಟೈಮ್, ಸೊ ಅದರಿಂದ ಚೈಲ್ಡ್ ವಿಲ್ ಬಿ ಟ್ರೈಂಗ್ ಟು ಸೀಕ್ ಪ್ಲೆಷರ್ ಔಟ್ ಆಫ್ ದಿಸ್ ವಾಟ್ ಎವರ್ ದೇ ಡೂ ಆ್ಯಂಡ್ ವಾಟ್ ಎವರ್ ದೇ ಸಿ ಆ್ಯಂಡ್ ಗ್ಯಾಜೆಟ್ಸು, ಮೊಬೈಲ್ಸು ಎಲ್ಲ ಕೊಟ್ಟಾಗ ದೇ ವಿಲ್ ಬಿ ಟ್ರೈಂಗ್ ಟು ಸಿ ವಿಚ್ ಇಸ್ ನಾಟ್ ಇನ್ ದೇರ್ ಏಜ್ ಲಿಮಿಟ್. ಸೊ ದ ಗ್ಯಾಡ್ಜೆಟ್ಸ್ ಟೈಮ್ ಲಿಮಿಟನ್ನು ನೀವು ಕರೆಕ್ಟಾಗಿ ಈ ಟೈಮಿಂದ ಈ ಟೈಮ್ಗೆ ಯೂಸ್ ಮಾಡ್ಕೊ, ಇದೇ ಇದು ಮಾಡಬೇಕು ಅನ್ನೋದನ್ನು ನೀವೊಂದು ಚೆಕ್ ಇಟ್ಕೊಂಡು ಇದು ಮಾಡ್ಕೊಬೇಕು. ಸೊ ಟ್ರೈ ಟು ಇನ್ವಾಲ್ವ್ some major part of your time with your kids, even though you have a very busy schedule, try to involve with your kids physical activity and all sorts of emotional motivational speeches ಇರಬೇಕು ನಿಮ್ಮ ಕಡೆಯಿಂದ. ಅದು ಮಾಡಿದ್ರೇ ಅದು the kid can really take up in a positive manner. Important things about this precocious puberty, from the ಪ್ಲ್ಯಾನಿಂಗ್ ಆಫ್ ದ ಪ್ರೆಗ್ನೆನ್ಸಿಯಿಂದ ಶುರು ಆಗುತ್ತೆ ಇದು. ಸೊ ಫೀಮೇಲ್ ಬಿಫೋರ್ ಪ್ಲ್ಯಾನಿಂಗ್ ಫಾರ್ ಅ ಪ್ರೆಗ್ನೆನ್ಸಿ ಟ್ರೈ ಟು ಅಂಡರ್ಗೋ ದ ಮೆಡಿಕಲ್ ಚೆಕಪ್ಸ್, ಅದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಈವನ್ ಬಿಫೋರ್ ಕನ್ಸೀವಿಂಗ್ ಆ್ಯಂಡ್ ಈವನ್ ಆಫ್ಟರ್ ಕನ್ಸೀವಿಂಗ್ ಟ್ರೈ ಟು ಕಂಟ್ರೋಲ್ ಇಟ್ ಥ್ರೂ ಔಟ್ ದ ಪ್ರೆಗ್ನೆನ್ಸಿ. ಸೊ ವಾಟ್ ಎವರ್ ದ ಡಿಸೀಸ್ ಎಫೆಕ್ಟ್ಸ್ ಫ್ರಮ್ ದ ಮದರ್, ಇಟ್ ವಿಲ್ ನಾಟ್ ಬಿ ಇಂಪ್ಯಾಕ್ಟಿಂಗ್ ಆನ್ ದ ಬೇಬಿ. ಆ ಥರ ನೀವು ಕಂಟ್ರೋಲಲ್ಲಿ ಇಟ್ಕೊಬೇಕು. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಇಸ್ ಲೈಕ್ ಆಫ್ಟರ್ ದ ಬರ್ತ್ ಟ್ರೈ ಟು ಗಿವ್ ಓನ್ಲಿ ಬ್ರೆಸ್ಟ್ ಫೀಡಿಂಗ್ and not any other milk. Cow's milk and powdered milk, even one of the major reason for childhood obesity. And try to give only good food in the sense like tuma nuts, vegetables, fruits early, rather than junk, processed and other way of outside foods kododukintanu. You try to focus on all this fresh home cooked foods. And next thing is try to give good quality organic meat, not any steroid or antibiotic induced non-vegetarian foods. And sedentary habitsನ ಸ್ವಲ್ಪ ಅದನ್ನು ತಡೆಗಟ್ಟಿ
ನೀವು ಮಕ್ಕಳನ್ನ ಸ್ವಲ್ಪ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಎಂಗೇಜ್ ಮಾಡೋದಾಗಲಿ, ಇಲ್ಲ ನೀವು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ ಅವ್ರನ್ನ ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿನ ಇನ್ಕ್ರೀಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್, ತುಂಬಾ ಅಗತ್ಯ. ಆ್ಯಂಡ್ ಸ್ಕ್ರೀನ್ ಟೈಮ್ನ ಕಡಿಮೆ ಮಾಡಬೇಕು. ಡೋಂಟ್ ಗಿವ್ unnecessary gadgets or mobiles to the kids for a long time, and try to have a good bondage with the kid and be as a friend once they have attained the puberty. You have to just be a friend with them, try to understand them emotionally, physically, mentally, what they are undergoing, so that you can help them at the nearest possible way. This all these things are very much important. And nowadays, because of our lifestyle, and be mother father both are very busy, they don't have much time with the kid. That is very much affecting the kids also. So this is all about the precocious puberty. ಅನ್ಕೊತೀನಿ ನಿಮಗೆ ಇದೆಲ್ಲ ಸ್ವಲ್ಪ ಯೂಸ್ಫುಲ್ ಟಿಪ್ಸ್ ಆಗಿರುತ್ತೆ ಅಂತ. ಸೊ ಇಟ್ಸ್ ಜಸ್ಟ್ ಮೈ ವೇ ಆಫ್ ಪುಟಿಂಗ್ ಔಟ್ ಥಿಂಗ್ಸ್, ಹೌ ಅರ್ಲಿ ಯು ಕ್ಯಾನ್ ಇಂಟರ್ವೆನ್, ಹೇಗೆ ಇದನ್ನು ನಾವು ಅರ್ಲಿ ಸ್ಟೇಜಸಲ್ಲಿ ಟ್ಯಾಕಲ್ ಮಾಡ್ಬೋದು ಅಂತ ಒಂದೊಂದು ಸ್ಟೇಜಲ್ಲಿ ವಾಟ್ ಎವರ್ ಥಿಂಗ್ಸ್ ಐ ಕುಡ್ ಡೂ, ಐ ಹ್ಯಾವ್ ಟೋಲ್ಡ್ ಯು. ಯಾ, ಥ್ಯಾಂಕ್ ಯು.